ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಸಂಗಾತಿ ನಿಮಗೆ ಅಕಸ್ಮಾತ್ತಾಗಿ ಸಿಗುವಂಥ ಒಂದು ಯೋಗ, ಆಕಸ್ಮಿಕವಾಗಿ ನಿಮ್ಮ ಸಂಗಾತಿ ನಿಮಗೆ ಸಿಗುವಂಥ ಒಂದು ಯೋಗ ಯಾವ ಥರ ಒಂದು ಜಾತಕದಲ್ಲಿ ಫಾರ್ಮ್ಯಾಟ್ ಆಗುತ್ತೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆಕಸ್ಮಿಕವಾಗಿ ಅಂದರೆ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸಂಗಾತಿ ಆಕ್ಸಿಡೆಂಟಿಕಲಿ ಅಂದರೆ ಆಕಸ್ಮಿಕವಾಗಿ ಅವರು ಒಂದು ಊಹಿಸದವರಿಗೆ ಸಿಗ್ತಾರೆ. ಅದು ಯಾವ ಥರ ಪಾಸಿಬಲ್ ಆಗುತ್ತೆ ಜಾತಕದಲ್ಲಿ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಂಗಾತಿ ಅಕಸ್ಮಾತ್ತಾಗಿ ಸಿಗುವಂಥ ಒಂದು ಯೋಗ. 7ನೇ ಮನೇಲಿ ಏನಾದ್ರು ರಾಹು ಗ್ರಹ ಇದ್ರೆ, ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ. 7ನೇ ಮನೇಲಿ ರಾಹು ಗ್ರಹ ಇದ್ರೆ, ಇಲ್ಲಿಂದ್ರೆ 1 2 3 4 5 6 7 ಇಲ್ಲಿ ಏನಾದ್ರು ರಾಹು ಗ್ರಹ ಇದ್ರೆ ಅವರಿಗೆ ಸಂಗಾತಿ ಆಕಸ್ಮಿಕವಾಗಿ ಸಿಗ್ತಾರೆ, ಅಚಾನಕ್ಕಾಗಿ ಸಿಗುವಂತ ಚಾನ್ಸ್ ಇರ್ತದೆ. ಅಥವಾ ರಾಹು ಏನಾದ್ರು 7ನೇ ಮನೆ ಅಧಿಪತಿಯ ನಕ್ಷತ್ರದಲ್ಲಿದ್ರೆ, ಅಲ್ಲ 7ನೇ ಮನೆ ಅಧಿಪತಿ ರಾಹುವಿನ ನಕ್ಷತ್ರದಲ್ಲಿದ್ದಾಗ, 7ನೇ ಮನೆ ಅಧಿಪತಿ ರಾಹು ನಕ್ಷತ್ರದಲ್ಲಿದ್ದಾಗ ಕೂಡ ಅವರಿಗೆ ಅಚಾನಕ್ಕಾಗಿ ಸಂಗತಿ ಸಿಗೋ ಯೋಗ ಇರ್ತದೆ. ಉದಾಹರಣೆಗೆ ಇಲ್ಲಿ 7ನೇ ಮನೆ ಅಧಿಪತಿ ಯಾರಾಗ್ತಾರೆ? ಚಂದ್ರ. ಅಂದ್ರೆ ಚಂದ್ರನ ನಕ್ಷತ್ರ ಉದಾಹರಣೆಗೆ ಹಸ್ತ, ರಾಹು ಏನಾದ್ರು ಹಸ್ತ ನಕ್ಷತ್ರದಿದ್ರೆ ಅವಾಗ ಅವರಿಗೆ ಆಕಸ್ಮಿಕವಾಗಿ ಸಂಗತಿ ಸಿಗುವಂತ ಯೋಗ ಇರ್ತದೆ. ನಂತರ ಶನಿ ಸ್ಟ್ರಾಂಗ್ ಇದ್ದು 7ನೇ ಮನೆಯಲ್ಲಿದ್ರೆ, ಶನಿ ತುಂಬಾ ಪ್ರಬಲವಾಗಿದ್ದು 7ನೇ ಮನೆಯಲ್ಲಿದ್ರೆ ಅಥವಾ 7ನೇ ಮನೆ ಅಧಿಪತಿಯ ನಕ್ಷತ್ರದಲ್ಲಿದ್ರು ಕೂಡ ಅಚಾನಕ್ಕಾಗಿ ಅವರಿಗೆ ಸಂಗಾತಿ ಸಿಗ್ತಾರೆ ಅಂತ ಹೇಳ್ಬೋದು. ನಂತರ ಶುಕ್ರ ರಾಹು ಯುತಿ, ಶುಕ್ರ ಮತ್ತೆ ರಾಹು ಯುತಿ 7ನೇ ಮನೆಯಲ್ಲಿದ್ರೆ ಅಥವಾ 7ನೇ ಮನೆಯ ಸಂಬಂಧ ಬಂದ್ರೆ ಕೂಡ ಅವರಿಗೆ ಅಚಾನಕ್ಕಾಗಿ ಸಂಗಾತಿ ಸಿಗುವಂತ ಯೋಗ ಇರ್ತದೆ. ನಂತರ ಶುಕ್ರ 7ನೇ ಮನೆ ಅಧಿಪತಿ ಜೊತೆಗೆ ಇದ್ರೆ, ಶುಕ್ರ 7ನೇ ಮನೆ ಅಧಿಪತಿ ಜೊತೆಗೆ 8ನೇ ಮನೆಯಲ್ಲಿದ್ರೆ, ಶುಕ್ರ 7ನೇ ಮನೆ ಅಧಿಪತಿ ಜೊತೆಗೆ 8ನೇ ಮನೆಯಲ್ಲಿದ್ರೆ ಅಥವಾ ಧಾರಾಕಾರಕ 8ನೇ ಮನೆಯಲ್ಲಿದ್ರೆ, ಧಾರಾಕಾರಕ 8ನೇ ಮನೆಯಲ್ಲಿದ್ರೆ ಕೂಡ ಅವರಿಗೆ ಅಚಾನಕ್ಕಾಗಿ ಸಂಗತಿ ಸಿಗುವಂತ ಯೋಗ ಇರ್ತದೆ. ಇದು ಆಕಸ್ಮಿಕವಾಗಿ ಸಂಗತಿ ಸಿಗುವಂತ ಒಂದು ಯೋಗ. ಇನ್ನೊಂದ್ಸಲ ಹೇಳ್ತೇನೆ ನೋಡಿ. 7ನೇ ಮನೆಯಲ್ಲಿ ರಾಹು ಇದ್ದಾಗ ಅಥವಾ ರಾಹು ಏನಾದ್ರು 7ನೇ ಮನೆ ಅಧಿಪತಿ ನಕ್ಷತ್ರದ ಜೊತೆ ಇದ್ದಾಗ, ಶನಿ ಸ್ಟ್ರಾಂಗ್ ಇದ್ದು 7ನೇ ಮನೆಯಲ್ಲಿದ್ರೆ, ಶುಕ್ರ ಮತ್ತೆ ರಾಹು 7ನೇ ಮನೆಯಲ್ಲಿದ್ರೆ, ಶುಕ್ರ 7ನೇ ಮನೆ ಅಧಿಪತಿ ಜೊತೆ 8ನೇ ಮನೆಯಲ್ಲಿದ್ದಾಗ ಅಥವಾ 8ನೇ ಮನೆಯಲ್ಲಿ ಧಾರಾಕಾರಕ ಗ್ರಹ ಇದ್ದಾಗ ಅವರಿಗೆ ಆಕಸ್ಮಿಕವಾಗಿ ಸಂಗತಿ ಸಿಗುವಂತ ಯೋಗ ಇರ್ತದೆ. ಇದು ಜಾತಕದಲ್ಲಿ ಸಂಗತಿ ಸಿಗುವಂತ ಒಂದು ಯೋಗ. ನಿಮ್ಗೆ ಏನಾದ್ರು ಜಾತಕ ವಿಶ್ಲೇಷಣೆ ಮಾಡ್ಬೇಕು, ನಮ್ದು ವಾಟ್ಸ್ಆಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ. ಇಲ್ಲಿ ಕೆಲವರು ಒಂದು ಕಾಮೆಂಟ್ಸ್ ಎಲ್ಲ ಮಾಡ್ತಾರೆ, ಏನಂತ ಹೇಳಿದ್ರೆ KP ಆಸ್ಟ್ರಾಲಜಿ ಇದ್ ಮಾಡಿ ಅಂತ ಕೇಳ್ತಾರೆ. ಬಟ್ ನಾವು KP ಆಸ್ಟ್ರಾಲಜಿ ಮಾಡಲ್ಲ, ನಾವು ಓನ್ಲಿ ಪರಾಶರ ಪದ್ಧತಿ ಮಾತ್ರ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು KP ಆಸ್ಟ್ರಾಲಜಿ ನೀವು ನೋಡ್ಬೋದು, ಬಟ್ ನಾವು ಮಾಡ್ತಿರೋದು ಪರಾಶರ ಮಾತ್ರ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ನಮಸ್ಕಾರ.